ಹೂಡಿಕೆದಾರರ ಹಣ ವಾಪಸ್ಸು ಕೆಪಿಐಡಿ ಕಾಯ್ದೆಯಡಿ ಪ್ರಕ್ರಿಯೆ. ಕಳೆದ ಕೆಲವು ವರ್ಷಗಳಿಂದ ನಮ್ಮ ಚಾನೆಲ್ ಶಿವಂ ಅಸೋಸಿಯೇಟ್ಸ್, ಆದಿತ್ಯರಾಜ್ ಕ್ಯಾಪಿಟಲ್ ಮತ್ತು ಸಿಟಿ ಇಂಡೆಕ್ಸ್ ಸಂಸ್ಥೆಗಳ ಹೂಡಿಕೆ ವಂಚನೆ ಪ್ರಕರಣಗಳ ಬಗ್ಗೆ ಎಕ್ಸ್ಪೋಸ್ ವರದಿಗಳನ್ನು ಪ್ರಸಾರ ಮಾಡಿದೆ. ಆ ವರದಿಗಳ ನಂತರ ನೂರಾರು ಹೂಡಿಕೆದಾರರು ನಮ್ಮ ಚಾನೆಲ್ಗೆ ಕರೆ ಮಾಡಿ ತಮ್ಮ ಹೂಡಿಕೆ ಹಣ ಹೇಗೆ ವಾಪಸ್ ಪಡೆಯುವುದು, ಯಾರನ್ನ ಸಂಪರ್ಕಿಸಬೇಕು ಎಂದು ಕೇಳುತ್ತಲೇ ಇದ್ದಾರೆ. ಹಲವು ಹೂಡಿಕೆದಾರರು ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ ಅಲೆದಾಡ್ತಿದ್ದಾರೆ. ಸರಿಯಾದ ಪ್ರಕ್ರಿಯೆ ಗೊತ್ತಿಲ್ಲದೆ ಈ ಗೊಂದಲ ದೂರ ಮಾಡಲು ಇಂದು ನಾವು ಕರ್ನಾಟಕ ಠೇವಣಿದಾರರ ಹಿತರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಹಣ ವಾಪಸ್ ಪಡೆಯುವ ಸಂಪೂರ್ಣ ಕಾನೂನು ಪ್ರಕ್ರಿಯೆಯನ್ನು ಸರಳವಾಗಿ ವಿವರಿಸುತ್ತೇವೆ. ಹಂತ ಹಂತವಾಗಿ ಯಾರನ್ನ ಸಂಪರ್ಕಿಸಬೇಕು, ಯಾವ ದಾಖಲೆಗಳು ಬೇಕು ಎಂಬುದನ್ನು ಸೇರಿಸಿ ಹೇಳುತ್ತಿದ್ದೇವೆ. ಕೆಪಿಐಡಿ ಕಾಯ್ದೆ ಎಂದರೇನು? ಬಡ್ಡಿ ಅಥವಾ ಲಾಭದ ಆಸೆ ತೋರಿಸಿ ಸಾರ್ವಜನಿಕರಿಂದ ಠೇವಣಿ ಸಂಗ್ರಹಿಸಿ ನಂತರ ಹಣ ವಾಪಸ್ ಕೊಡದೆ ವಂಚಿಸುವ ಸಂಸ್ಥೆಗಳಿಂದ ಠೇವಣಿದಾರರನ್ನು ರಕ್ಷಿಸಲು ಕರ್ನಾಟಕ ಸರ್ಕಾರ 2004ರಲ್ಲಿ ಈ ಕಾಯ್ದೆ ಜಾರಿಗೆ ತಂದಿತು. ಇದನ್ನು 2022 ಮತ್ತು 2024ರಲ್ಲಿ ಇನ್ನಷ್ಟು ಬಿಗಿಗೊಳಿಸಲಾಗಿದೆ. ಈ ಕಾಯ್ದೆಯ ಪ್ರಕಾರ ವಂಚನೆ ಸಾಬೀತಾದರೆ ಸರ್ಕಾರ ಆ ಸಂಸ್ಥೆ ಮತ್ತು ಅದರ ನಿರ್ದೇಶಕರು ಪಾಲುದಾರರ ಆಸ್ತಿಯನ್ನು ಜಪ್ತಿ ಮಾಡುತ್ತದೆ. ಅಂದರೆ ಆ ಆಸ್ತಿಯನ್ನು ಮಾರಾಟ ಮಾಡುವಂತಿಲ್ಲ, ವರ್ಗಾವಣೆ ಮಾಡುವಂತಿಲ್ಲ. ನಂತರ ಆ ಆಸ್ತಿಯನ್ನು ಹರಾಜು ಹಾಕಿ ಬಂದ ಹಣವನ್ನು ಠೇವಣಿದಾರರಿಗೆ ಹಂಚಲಾಗುತ್ತದೆ. ಪ್ರಕ್ರಿಯೆ ಹಂತ ಹಂತವಾಗಿ. ಹಂತ 1, ಆಸ್ತಿ ಜಪ್ತಿ. ಸರ್ಕಾರ ಸಂಸ್ಥೆ ವಿರುದ್ಧ ಕ್ರಮ ಕೈಗೊಂಡ ಬಳಿಕ ಸಂಸ್ಥೆ ಮತ್ತು ಅದರ ನಿರ್ದೇಶಕರ ಆಸ್ತಿಗಳನ್ನು ಜಪ್ತಿ ಮಾಡಲಾಗುತ್ತದೆ. ಹಂತ 2, ಕಾಂಪಿಟೆಂಟ್ ಅಥಾರಿಟಿ ನೇಮಕ. ಈ ಪ್ರಕರಣ ನಿರ್ವಹಿಸಲು ಸರ್ಕಾರ ಒಬ್ಬ ಹಿರಿಯ ಅಧಿಕಾರಿಯನ್ನ, ಅಂದರೆ ಸಹಾಯಕ ಆಯುಕ್ತ ಶ್ರೇಣಿಗಿಂತ ಕಡಿಮೆ ಇಲ್ಲದವರನ್ನ ಕಾಂಪಿಟೆಂಟ್ ಅಥಾರಿಟಿಯಾಗಿ ನೇಮಿಸುತ್ತದೆ. ಈ ಅಧಿಕಾರಿ ಜಪ್ತಿಯಾದ ಆಸ್ತಿಯ ಸ್ವಾಧೀನ ಪಡೆಯುತ್ತಾರೆ. ಹಂತ 3, ಸಾರ್ವಜನಿಕ ಸೂಚನೆ. ಕಾಂಪಿಟೆಂಟ್ ಅಥಾರಿಟಿ ಪ್ರಕ್ರಿಯೆಗಳಲ್ಲಿ ಅಥವಾ ನೇರವಾಗಿ ಸೂಚನೆ ನೀಡಿ ಠೇವಣಿದಾರರಿಂದ ಕ್ಲೇಮ್ ಸಲ್ಲಿಸಲು ಆಹ್ವಾನಿಸುತ್ತಾರೆ. ಇದೇ ಹೂಡಿಕೆದಾರರಿಗೆ ಅತಿ ಮುಖ್ಯ ಹಂತ. ಈ ಸೂಚನೆಗಾಗಿ ಪತ್ರಿಕೆ, ಗೆಜೆಟ್ ಮತ್ತು ಸಂಬಂಧಪಟ್ಟ ಆನ್ಲೈನ್ ಪೋರ್ಟಲ್ ಗಮನಿಸಬೇಕು. ಹಂತ 4, ಕ್ಲೇಮ್ ಸಲ್ಲಿಕೆ. ಠೇವಣಿದಾರರು ತಮ್ಮ ಠೇವಣಿ ರಸೀದಿ, ಪಾಸ್ಬುಕ್, ಬ್ಯಾಂಕ್ ವರ್ಗಾವಣೆ ದಾಖಲೆ, ಒಪ್ಪಂದ ಪತ್ರ ಸೇರಿಸಿ ಕ್ಲೇಮ್ ಅರ್ಜಿ ಸಲ್ಲಿಸಬೇಕು, ಸಾಮಾನ್ಯವಾಗಿ ಆನ್ಲೈನ್ ಪೋರ್ಟಲ್ ಮೂಲಕ. ಹಂತ 5, ಆಸ್ತಿ ಹರಾಜು. ಕಾಂಪಿಟೆಂಟ್ ಅಥಾರಿಟಿ ಜಪ್ತಿಯಾದ ಆಸ್ತಿಯನ್ನು ಹರಾಜು ಅಥವಾ ಖಾಸಗಿ ಮಾರಾಟದ ಮೂಲಕ ವಿಲೇವಾರಿ ಮಾಡಿ ಬಂದ ಹಣವನ್ನು ನಿಗದಿತ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ. ಹಂತ 6, ವಿಶೇಷ ನ್ಯಾಯಾಲಯದ ಆದೇಶ. ಸ್ಪೆಷಲ್ ಕೋರ್ಟ್ ಠೇವಣಿದಾರರ ಪಟ್ಟಿ ಅಂತಿಮಗೊಳಿಸಿ ಸಂಗ್ರಹವಾದ ಹಣ ಎಲ್ಲ ಠೇವಣಿ ಮೊತ್ತ ತೀರಿಸಲು ಸಾಕಾಗದಿದ್ದರೆ ಅನುಪಾತದ ಪ್ರಕಾರ ಪಾವತಿಗೆ ಆದೇಶಿಸುತ್ತದೆ. ಕೇಸ್ ಸ್ಟಡಿ: ಸಂಗೊಳ್ಳಿ ರಾಯಣ್ಣ ಸೊಸೈಟಿ ಪ್ರಕರಣ. ಈ ಕಾಯ್ದೆ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದಕ್ಕೆ ನಮ್ಮ ಸ್ವಂತ ಬೆಳಗಾವಿಯ ಒಂದು ಉದಾಹರಣೆ ಇದೆ. ಅದುವೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೊಸೈಟಿ ಪ್ರಕರಣ. 2017ರಲ್ಲಿ ಈ ಸೊಸೈಟಿಯ ಅಧ್ಯಕ್ಷ ಆನಂದ ಬಾಲಕೃಷ್ಣ ಅಪ್ಪುಗೋಳ್ ಮತ್ತು ಇತರೆ ನಿರ್ದೇಶಕರು ಠೇವಣಿದಾರರ ಹಣ ವಾಪಸ್ ಕೊಡದೆ ಸಂಸ್ಥೆ ಬಂದ್ ಮಾಡಿದ್ರು. ಸಾವಿರಾರು ಬೆಳಗಾವಿಯ ಜನರು ತಮ್ಮ ಜೀವಮಾನದ ಉಳಿತಾಯ ಕಳೆದುಕೊಂಡರು. ಗ್ರಾಹಕ ನ್ಯಾಯಾಲಯದ ಆದೇಶದ ಮೇಲೆ ಆಸ್ತಿ ಜಪ್ತಿಯಾಯಿತು. ಸರ್ಕಾರ ಕಾಂಪಿಟೆಂಟ್ ಅಥಾರಿಟಿ ನೇಮಿಸಿತು. ಆಸ್ತಿ ಹರಾಜಿನಿಂದ 80ರಿಂದ 90 ಸಾವಿರ ಕೋಟಿ ರೂಪಾಯಿ ಸಂಗ್ರಹವಾಯಿತು. ಆದರೆ ಇಲ್ಲಿಂದ ಹೂಡಿಕೆದಾರರ ನಿಜವಾದ ಹೋರಾಟ ಶುರುವಾಯಿತು. ಬೆಂಗಳೂರಿನ ಕಾಂಪಿಟೆಂಟ್ ಅಥಾರಿಟಿ ಮುಂದೆ ಕ್ಲೇಮ್ ಸಲ್ಲಿಸಿದಾಗ 20 ಸಾವಿರಕ್ಕಿಂತ ಹೆಚ್ಚಿನ ನಗದು ಠೇವಣಿಗಳಿಗೆ ಸಾಕ್ಷ್ಯಾಧಾರವಿಲ್ಲ ಎಂದು ಅನೇಕ ಕ್ಲೇಮ್ಗಳನ್ನು ತಿರಸ್ಕರಿಸಲಾಯಿತು. ಹೂಡಿಕೆದಾರರು ಹೈಕೋರ್ಟ್ ಮೆಟ್ಟಿಲೇರಿದರು ಮತ್ತು ಗೆದ್ದರು. ಹಣ ವಾಪಸ್ ಪ್ರಕ್ರಿಯೆ ಮುಂದುವರಿಸಲು ಹೈಕೋರ್ಟ್ ಆದೇಶಿಸಿತು. ಆದರೂ ಮತ್ತೆ 10 ವರ್ಷಗಳ ಹಿಂದಿನ ಆದಾಯ ತೆರಿಗೆ ದಾಖಲೆ, ಬ್ಯಾಂಕ್ ಸ್ಟೇಟ್ಮೆಂಟ್, ಆಧಾರ್, ಪ್ಯಾನ್ ಕೇಳಲಾಯಿತು. ಅನೇಕ ಅರ್ಜಿಗಳು ಮತ್ತೆ ತಿರಸ್ಕೃತವಾದವು. ಈ ತಿಂಗಳಷ್ಟೇ ವಕೀಲ ಎನ್.ಆರ್. ಲಥೂರ್ ನೇತೃತ್ವದಲ್ಲಿ ಹೂಡಿಕೆದಾರರು ಬೆಳಗಾವಿಯ ಡಿಸಿ ಕಚೇರಿಗೆ ತೆರಳಿ ಮುಖ್ಯಮಂತ್ರಿಗಳ ಮಧ್ಯಪ್ರವೇಶ ಕೋರಿ ಮನವಿ ಸಲ್ಲಿಸಿದ್ದಾರೆ. ಈ ಪ್ರಕರಣ ಕಲಿಸುವ ಪಾಠ. ಕಾಯ್ದೆ ಕೆಲಸ ಮಾಡುತ್ತದೆ. ಆಸ್ತಿ ಜಪ್ತಿ, ಹರಾಜು ಎಲ್ಲ ಆಗಿದೆ. ಆದರೆ ಸರಿಯಾದ ದಾಖಲೆಗಳಿಲ್ಲದೆ ಇದ್ದರೆ ಹಣ ಕೈಗೆ ಸಿಗುವುದು ವರ್ಷಗಟ್ಟಲೆ ವಿಳಂಬವಾಗುತ್ತದೆ.
ಹೂಡಿಕೆದಾರರಿಗೆ ಪ್ರಮುಖ ಸಲಹೆಗಳು. ಠೇವಣಿ ರಸೀದಿ, ಪಾಸ್ಬುಕ್, ಒಪ್ಪಂದ ಪತ್ರ, ಬ್ಯಾಂಕ್ ವರ್ಗಾವಣೆ ಸಾಕ್ಷ್ಯ ಎಲ್ಲವನ್ನ ಜೋಪಾನವಾಗಿ ಇಟ್ಕೊಳ್ಳಿ. ನಗದು ಠೇವಣಿಗೆ ಸಾಕ್ಷ್ಯ ಇಲ್ಲದಿದ್ದರೆ ಕ್ಲೇಮ್ ತಿರಸ್ಕಾರವಾಗುವ ಸಾಧ್ಯತೆ ಹೆಚ್ಚು. ಆ ಸಂಸ್ಥೆಗೆ ಸಂಬಂಧಿಸಿದ ಕಾಂಪಿಟೆಂಟ್ ಅಥಾರಿಟಿಯ ಸಾರ್ವಜನಿಕ ಸೂಚನೆಗಾಗಿ ಪತ್ರಿಕೆ ಮತ್ತು ಸಂಬಂಧಿತ ಆನ್ಲೈನ್ ಪೋರ್ಟಲ್ ಗಮನಿಸಿ. ಪೊಲೀಸ್ ಮತ್ತು ಆರ್ಥಿಕ ಅಪರಾಧ ವಿಭಾಗದಲ್ಲಿ ಕೆಲಸ ದಾಖಲಿದ್ದರೆ ಅಲ್ಲಿಯೂ ದೂರುದಾರರಿಗೆ ನಿಮ್ಮ ಹೆಸರು ನೋಂದಾಯಿಸಿ. ಕ್ಲೇಮ್ ತಿರಸ್ಕಾರವಾದರೆ ನಿರಾಶರಾಗಬೇಡಿ. ಸಂಗೊಳ್ಳಿ ರಾಯಣ್ಣ ಪ್ರಕರಣದಂತೆ ಹೈಕೋರ್ಟ್ ಮೆಟ್ಟಿಲೇರುವ ಆಯ್ಕೆ ಇದೆ. ಅಧಿಕ ಬಡ್ಡಿ ಲಾಭದ ಆಮಿಷ ತೋರಿಸುವ ಯಾವುದೇ ಸಂಸ್ಥೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಅದರ ನೋಂದಣಿ ಪರವಾನಗಿ ಪರಿಶೀಲಿಸಿ. ಸಮಾರೋಪ. ಗೆಳೆಯರೆ, ನಿಮ್ಮಲ್ಲಿ ಯಾರಾದರೂ ಶಿವಂ ಅಸೋಸಿಯೇಟ್ಸ್, ಆದಿತ್ಯ ರಾಜ್, ಕ್ಯಾಪಿಟಲ್ ಸಿಟಿ ಇಂಡೆಕ್ಸ್ ಅಥವಾ ಇಂತಹದ ಇನ್ಯಾವುದೇ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿ ಹಣ ಸಿಗದೆ ಒದ್ದಾಡುತ್ತಿದ್ದರೆ ನಮ್ಮ ಚಾನಲ್ಗೆ ಸಂಪರ್ಕಿಸಿ. ನಾವು ನಿಮ್ಮ ಪ್ರಶ್ನೆಗಳಿಗೆ ಮುಂದಿನ ವರದಿಗಳಲ್ಲಿ ಉತ್ತರ ಕಂಡುಕೊಳ್ಳಲು ಪ್ರಯತ್ನಿಸುತ್ತೇವೆ. ಇದೇ ರೀತಿಯ ಇನ್ನಷ್ಟು ಜನಪರ ವರದಿಗಳಿಗಾಗಿ KMM ಬೆಳಗಾವಿಯ ಜೊತೆಗಿರಿ. ಫ್ರೆಂಡ್ಸ್, BSCಯ ಅತಿ ದೊಡ್ಡ ಸೇಲ್ ಈಗಾಗಲೇ ಆರಂಭವಾಗಿದೆ. BSC ಡಬಲ್ ಡೀಲ್ಸ್, ಡಬಲ್ ಖುಷಿ. ಇಲ್ಲಿ ಸೀರೆಗಳು, ಲೇಡೀಸ್ ವೇರ್, ಮೆನ್ಸ್ ವೇರ್ ಮತ್ತು ಕಿಡ್ಸ್ ವೇರ್ನ ಹೊಸ ಕಲೆಕ್ಷನ್ಗಳ ಮೇಲೆ 10+10% ಆಫ್ ಸಿಗ್ತಿದೆ. ಅಂದ್ರೆ ಡಬಲ್ ಡೀಲ್ಸ್, ಡಬಲ್ ಖುಷಿ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ನಿಮ್ಮ ಕುಟುಂಬದವರೊಂದಿಗೆ BSCಗೆ ಭೇಟಿ ನೀಡಿ ಮತ್ತು ಈ ಅದ್ಭುತ ಡಬಲ್ ಡಿಸ್ಕೌಂಟ್ ಆಫರ್ನ ಪ್ರಯೋಜನವನ್ನ ಪಡೆದಿರಿ. BSCಯ ಅತಿ ದೊಡ್ಡ ಸೇಲ್, BSC ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್, ಡಬಲ್ ಖುಷಿ.